ಕಾವ್ಯ ಗೌಡ ಅವರು ಪೊಲೀಸ್ ಠಾಣೆಗೆ ಹೋಗುವ ಮುನ್ನವೇ ಮಾತನಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ. ಏನು ಮಾತನಾಡಿದ್ರು ನೋಡ್ತಾ ಹೋಗೋಣ. ನಮ್ಮ ಮನೆಯಲ್ಲಿ ಅವರು ತಾವು ಬಂದು ನನ್ನ ಗಂಡನ ಲೈಕ್ ಪ್ರೇಮ ಅನ್ನೋ ಹುಡುಗಿ, ಅವರ ಅಪ್ಪ ರವಿಕುಮಾರ್, ಅವಳ ತಂಗಿ ಪ್ರಿಯಾ, ಅದಾದ ನಂತರ ಅವರಪ್ಪ ವಾಟ್ಸ್ ಹಿಸ್ ನೇಮ್, ಸಾರಿ ಸರ್, ಹಾಸ್ಪಿಟಲ್ ಅಲ್ಲಿ ಇದೀನಿ, ಪ್ರಿಯಾ ಅನ್ನೋರ್ ಬಗ್ಗೆ ಹೇಳ. ಅಂದ್ರೆ ಇವರು ಒಂದು ಫ್ಯಾಮಿಲಿ ಅಂತ ಬಂದ ಮೇಲೆ 100% ಅಲ್ವಾ ಸರ್, ಅಲ್ಲಿ ಇಲ್ಲಿ ನಡೆಯುತ್ತೆ, ಕೂತು ಮಾತಾಡಿ ಬಗೆಹರಿಸ್ಕೊಳ್ತೀವಿ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಫ್ರಮ್ ಪಾಸ್ಟ್ 5 years ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ. ಬಟ್ ನನಗೆ ಇಷ್ಟ ಇಲ್ಲ ಎಲ್ಲೂ ಹೇಳ್ಕೊಡೋದಿಕ್ಕೆ. ನೋ ಪ್ರಾಬ್ಲಮ್. ನನಗೆ ಏನಂದ್ರೆ ಇವ್ರು ಹಿಂಗ್ ಮಾಡ್ತಾರೆ, ಹಂಗ್ ಮಾಡೋದು, ನನಗೆ ಕಂಪ್ಲೇಂಟ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಲಾಸ್ಟ್ ಏನಾಯ್ತು ಅಂದ್ರೆ ನನ್ನ ಮಗಳ ವಿಚಾರದಲ್ಲಿ ನನ್ನ ಮಗಳನ್ನ ಒಂದು ಹುಡುಗಿ ನೋಡ್ಕೊಳಕಿದ್ದಾಳೆ, ಸುಮಾ ಅಂತ. ಆ ಹೆಣ್ಮಗು ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ರು. ಹೇಳ್ತೀನಿ, ನಮ್ಮ ಮನೆಗೆ ಯಾರೇ ಬರ್ಬೇಕಂದ್ರು ಹೋಗ್ಬೇಕಂದ್ರು ಕ್ಯಾಮ್ರಾಸ್ ಇದೆ. ಅಂಡ್ ಆ ಹುಡುಗಿ ನನ್ನ ಜೊತೆನೆ ಸ್ಟೇ ಮಾಡ್ತಾಳೆ. ಅವ್ರಿಗೆ ಎಷ್ಟು ಇದ್ದಿದ್ರೆ ಅವರು ಚೆಕ್ ಮಾಡ್ಬೋದಿತ್ತು. ಬಟ್ ಆ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ರು, ಅಂದ್ರೆ ಹೊಡೆದ್ರು. ಹೊಡೆದಾದ ನಂತರ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಮಾಡಿದ್ರು. ಹೇಳ್ತೀನಿ, ಒಂದು ಮನೆ ಅಂದ್ಮೇಲೆ ಲಿವಿಂಗ್ ಏರಿಯಾ ಇರುತ್ತೆ. ಲಿವಿಂಗ್ ಏರಿಯಾ ಇರೋದು ಎಲ್ಲರಿಗೂ ಅಲ್ವಾ. ಲಿವಿಂಗ್ ಏರಿಯಾ ಅಂದ್ರೆ ಏನು? ಸೊ ಲಿವಿಂಗ್ ಏರಿಯಾದಲ್ಲಿ ಆಯ್ತು. ಅದಾದ ನಂತರ ಕಳ್ತನ ಆರೋಪ ಆಗಿರತ್ತಲ್ಲ, ಇದೆಲ್ಲ ಆದ್ಮೇಲೆ ಅವಳಿಗೆ ಹೊಡೆದಿರ್ತಾರಲ್ಲ, ಅದು ಮುಗ್ದಿರತ್ತೆ. ನಮ್ಮ ಮಾವನೇ ಸೆಟಲ್ ಮಾಡಿರ್ತಾರೆ ಅದನ್ನ. ಅದಾದ ನಂತರ ಅವತ್ತು ನನಗೆ ಹೊಡೆದಿರ್ತಾರೆ. ಅಂದ್ರೆ ಅದೇ ಹೋದ ತಿಂಗಳಲ್ಲೇ ಹೊಡೆದಿದ್ರು. ಆ ಹುಡುಗಿ ಪ್ರೇಮ ಅನ್ನೋ ಹುಡುಗಿ ನನ್ ತಂಟೆಗೆ ಬಂದಿದ್ಲು, ಹೊಡ್ತಿದ್ಲು. ಸೊ ನಮ್ಮ ಮಾವ ಕ್ಲಾರಿಟಿ ಕೊಟ್ಟಿದ್ರು, ಕ್ಲಿಯರ್ ಮಾಡಿದ್ರು, ಇನ್ನೊಂದ್ಸಲಿ ಇದ್ ಮಾಡಿದ್ರು. ಅದಾದ ನಂತರ ನಿನ್ನೆ ನನ್ ಮಗಳು ಏನೋ ಗ್ರೇಪ್ ತಿಂತಾ ಇದ್ಲಂತೆ. ಗ್ರೇಪ್ ತಿನ್ಬೇಕಾದ್ರೆ ಅವಳು ಡಸ್ಟ್ಬಿನ್ ಹಾಕಕ್ ಹೋದ್ಲು. ಸರ್, ಮನೆ ಅಂದ್ಮೇಲೆ ಡಸ್ಟ್ಬಿನ್ ಅಂದ್ಮೇಲೆ ಎಲ್ ಬೇಕಾದ್ರೂ ಹಾಕ್ಬೋದಲ್ವಾ ನಾವು? ಎಲ್ಲ ರೈಟ್ಸ್ ಇದೆ ನಮಗೆ. ಆ ಹುಡುಗಿಗೂ ರೈಟ್ಸ್ ಇದೆ ಅಲ್ವಾ? ಆ ಯಾವ್ದೋ ಹುಡುಗಿ ಮನೆಗ್ ಬಂದ್ಲು ಅಂತ ಅವಳನ್ನು ಹೀನಾಯವಾಗಿ, ಒಂದ್ ಹೆಣ್ಮಗು, ಬಡ ಹೆಣ್ಮಗು ಮನೆಗ್ ಬಂತು ಅಂದ್ರೆ ಹೀನಾಯವಾಗಿ ಯಾರು ನೋಡ್ಬಾರ್ದು ಸರ್. ಯಾರೇ ಆದ್ರೂ ಯಾವ ಹೆಣ್ಮಗುಗೂ ಆ ರೀತಿ ಟ್ರೀಟ್ ಮಾಡ್ಬಾರ್ದು. ನನ್ನ ಉದ್ದೇಶ, ನಾನು ಹಂಗೆ ಯಾವ ಹೆಣ್ಮಗುಗೂ ಯಾವ್ದೇ ರೀತಿ ಕೆಟ್ಟ ಉದ್ದೇಶದಲ್ಲಿ ನಡ್ಕೋಬಾರ್ದು. ಅವಳು ಎಷ್ಟೇ ಶ್ರೀಮಂತರಾಗಿದ್ರು, ಎಷ್ಟೇ ಬಡವರಾಗ್ಲಿದ್ರು, ಆ ರೆಸ್ಪೆಕ್ಟ್ ಅನ್ನೋದು ಒಂದು ಹೆಣ್ಮಗು ಕೊಟ್ಟಾಗ್ಲೇ ಅದು ಒಂದು ರೆಸ್ಪೆಕ್ಟ್ ಅನ್ನೋದು. ಸೊ ಆ ಹುಡುಗಿಗೆ ಕಳ್ಳಿ ಅಂತ ಇದ್ಲು. ಸೊ ನನ್ನ ಮಾವ ಹೇಳಿದ್ರು, ನೋಡಮ್ಮ ಏನೇ ಬಂದ್ರು ಮಾತಾಡ್ಬೇಡ, ನಾನಿದ್ದೀನಿ ಅಂದಿದ್ರು. ಸೊ ನನ್ನ ಮಾವನ ಇದ್ರಿಂದ ನಾನು ಮಾತಾಡ್ಲಿಲ್ಲ. ಯಾವಾಗ ಆ ಹುಡುಗಿ ನನ್ನ 2 ವರ್ಷದ ಮಗಳಿಗೆ ಹೊಡಿತಾಳೋ ಆಗ ನಾನ್ ತಗೊಳಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ನನ್ನ ಮಗಳು ನನಗೆ ಯಾವುದೇ ತಾಯಿ ಆದ್ರೂ ಅದೇ ಕೆಲಸ ಮಾಡ್ತಾರೆ ಸರ್, ಕೇಳ್ತಾರೆ ಹೋಗಿ. ಆಗ ಅವರು ಆಸ್ತಿ ವಿಚಾರ, ಮನೆ ವಿಚಾರ ಅಂತ ಎಲ್ಲ ಬಂತು. ಅದಾದ ನಂತರ ಸಾಯಂಕಾಲ 4 ಜನ, ಅಂದ್ರೆ ಅವಳು, ಅಂದ್ರೆ ಪ್ರೇಮ, ರವಿಕುಮಾರ್, ನಂದೀಶ್, ಅದಾದ ನಂತರ ಪ್ರಿಯಾ, 4 ಜನ ನನ್ನ ಮೇಲೆ, ನನ್ನ ಗಂಡನ ಮೇಲೆ ಏನು ದೊಣ್ಣೆ ಅಂತ ಇದ್ ಮಾಡ್ತೀವಲ್ಲ ಸರ್, ಇಟ್ಟಿನ ದೊಣ್ಣೆ ಅಂತೀವಿ ನಮ್ ಕಡೆ, ಆ ದೊಣ್ಣೆಯಲ್ಲಿ ಹೊಡೆದಿದ್ದಾರೆ. ಅವ್ರು ಹೇಳ್ತಾನೆ, ಸರ್ ಬೇಜಾರ್ ಮಾಡ್ಕೋಬೇಡಿ, ನಾನು ಯಾವ್ದೇ ನ್ಯೂಸ್ ಅಲ್ಲಿ ಹೇಳಿದ್ರು ಹಾಗೆ ಮಾತಾಡ್ತೀನಿ, ಯಾಕಂದ್ರೆ ಅವನು ರೇಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಸರ್. ಅವನಿಗೆ ಅವನು ಅಂತಾನೆ ಕರೆಯೋದು. ಯಾವ ಹೆಣ್ಮಗಳು ಸ್ಥಿತಿಯಲ್ಲಿದ್ರು ಅವಳು ಹಂಗೇನೆ ಕರೀತಾಳೆ. ಸೊ